ಅವನು ಹೆಂಗಪ್ಪ ಅಂದ್ರ ಅಸಮರ್ಥ, ಸಾಮರ್ಥ್ಯವಿಲ್ಲದವನೆಂದು ಕಾಣುವೆ ಅಂದ್ರ ಹೇಳಲ್ಪಡುತ್ತಾನೆ. ಅಂತ ಬಲವೇ ಇಲ್ಲದವನಿಂದ ಕಾರ್ಯ ಅಂದ್ರೆ ಕಾರ್ಯಗಳು ಹೇಗೆ ಉತ್ಪತ್ತಿಯಾಗುತ್ತವೆ? ಅವನಲ್ಲಿ ಶಕ್ತಿನೇ ಇಲ್ಲಂದ್ರೆ ಅವ ಯಾವ ಕಾರ್ಯ ಮಾಡಬಲ್ಲ? ಯಾವ ಕಾರ್ಯನೂ ಆಗುವುದಿಲ್ಲ. ಅದಕ್ಕೆ ನಮ್ಮ ಶಕ್ತಿ ಶ್ರೇಷ್ಠದ ಅಂತ ದೇವಿ ಉಪಾಸಕ ಹೇಳಿಕತ್ತ. ಇನ್ನ 64ನೇ ಚೌಪಾಯನ್ ಹೇಳ್ತಾರ ನೋಡ್ರಿ. ಜನಬಹು ಶಕ್ತಿ ಉಪಾಸನ ದಾರಿ ತಾತೆ ಭಯ ಸಕಲ ಅಧಿಕಾರಿ ಹರಿಹರ ಸುರ ಗಣೇಶ ಪ್ರಧಾನ ತಿನಮೆ ಶಕ್ತಿ ದೇಕೈತ ನಾನಾ. ಯಾವ ಆದಿಶಕ್ತಿಯ ಆರಾಧನೆಯನ್ನು ಅನಂತವಾಗಿ ಮಾಡಿರುವುದರಿಂದಲೇ ಎಲ್ಲ ದೇವತೆಗಳು ಏನ್ ಮಾಡಿದ್ರು? ಸಮರ್ಥರು ಅಂದ್ರ ಪದವಿಗಳನ್ನು, ಅಧಿಕಾರಿ ಅಂದ್ರ ಸಮರ್ಥರು ಅಂದ್ರ ಪದವಿಗಳನ್ನು ಹೊಂದಿದವರು ಆಗಿದ್ದಾರೆ. ಅಂಥವರಲ್ಲಿ ಯಾರು? ಹರಿ ಅಂದ್ರೆ ವಿಷ್ಣು, ಹರ ಅಂದ್ರೆ ಶಿವ, ಸೂರ್ಯ ಮತ್ತು ಗಣಪತಿ ಇವರೇ ಪ್ರಧಾನ ಪ್ರಮುಖರಾಗಿದ್ದಾರೆ. ಮತ್ತು ಇವರೆಲ್ಲರಲ್ಲಿಯೂ ನಾನಾ ಅಂದ್ರೆ ಬೇರೆ 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 ಸಾಮರ್ಥ್ಯಗಳಿರುವುದು ಕಂಡುಬರುತ್ತದೆ. ಇನ್ನ ಅರ್ಧ ಚೌಪಾಯಿ ಏನಂತಾರಪ್ಪ ಅಂತ ಕೇಳಿದ್ರೆ, ಶಕ್ತಿ ಲೋಕಮೇ ಬಾಖತ ಜಾಕೋ ರೂಪ ಭಗವತಿ ಕೋ ಲಖೆ ತಾಕೋ. ಅಂದ್ರೆ ಅರ್ಥ, ಹೇ ರಾಜನ್, ಲೋಕಮೇ ಅಂದ್ರೆ ಜಗತ್ತಿನಲ್ಲಿ ಯಾವುದಕ್ಕೆ ಶಕ್ತಿ ಎಂದು ಹೇಳುತ್ತಾರೆಯೋ ಅದುವೇ ಭಗವತಿಕೋ ಅಂದ್ರೆ ಭಗವತಿಯ ಸ್ವರೂಪವೆಂದು, ಲಖಿ ಅಂದ್ರೆ ತಿಳಿಯುವಂತವನಾಗು. ಟೀಕಾ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಓಂ ನಮೇಶ್ವರ ಎಲ್ಲರೂ ಕೇಳಿಸ್ತದಿಲ್ರಿಪ್ಪ? ನಮಸ್ಕಾರ. ಕೇಳಿಸ್ತದ್ರಪ್ಪ. ಟೀಕಾ ನೋಡ್ರಿ ಏನಂತಾರ್ರಿ. ಭಗವತಿಗೆ 2 ರೂಪಗಳಿರುತ್ತವೆ. ಆ ಭಗವತಿಗೆ 2 ರೂಪ. ಒಂದು ಸಾಮಾನ್ಯ ರೂಪ, ಇನ್ನೊಂದು ವಿಶೇಷ ರೂಪ. ಸಾಮಾನ್ಯ ಅದಕ್ಕಂತಾರ್ರಿಮ್ಮ? ಸಾಮಾನ್ಯ ಅಂದ್ರಿ ಅಧಿಕ ಕಾಲ ಅಧಿಕ ದೇಶದಲ್ಲಿ ಎಲ್ಲಾ ಕಡೆ ವ್ಯಾಪಕ ಇರುವುದು ಸಾಮಾನ್ಯ ವಿಷಯಪರ. ಬರೋಬ್ಬರಿ ಅದ್ರಿ. ಸಾಮಾನ್ಯ ಅಂದ್ರೆ ಸರ್ವದರಲ್ಲಿರುವುದು ಸಾಮಾನ್ಯ. ಇನ್ನೊಂದ್ರೆ ವಿಶೇಷ. ವಿಶೇಷ ರೀ. ಅಂದ್ರ ನೂನ್ಯ ಕಾಲದಲ್ಲಿ ಜ್ಞಾನ ಕಾಲದಲ್ಲಿ ಪ್ರತೀತಿ ತೋರ್ತದಲ್ರಿ, ಅದು ವಿಶೇಷ ಇರ್ಪರ. ನೂನ್ಯ ಕಾಲ ನೂನ್ಯ ದೇಶದಲ್ಲಿ ವರ್ತಿಸುವುದು ಅದು ಏನ್ರಿ? ವಿಶೇಷ. ಮತ್ತ ಸಾಮಾನ್ಯ ಸದೃಶರಪರ, ವಿಶೇಷ ಅಂದ್ರೆ ಚಿರಾದಿ ಲಕ್ಷಣಗಳ್ರಪರ. ಬರೋಬರ್ರಿ. ಇನ್ನು ಒಂದೇದ್ದು ಏನಾಗ್ತಾರೆ? ಒಂದೇ ಕಡ ಸರ್ವ ಪದಾರ್ಥಗಳಲ್ಲಿ ತನ್ನ ಕಾರ್ಯವನ್ನು ಮಾಡುವಂತ ಯಾವ ಸಾಮರ್ಥ್ಯ ರೂಪ ಶಕ್ತಿ ಇರುವುದೋ ಅದು ಭಗವತಿಯ ಸಾಮಾನ್ಯ ರೂಪವೆಂದು, ಸಾಮಾನ್ಯ ರೂಪವಿರುತ್ತದೆ ಎಂದು. ಮತ್ತು ಇನ್ನು ಎರಡನೇದ್ದು, ಅಷ್ಟಭುಜ ಮೊದಲಾದವುಗಳಿಂದ, ಅಷ್ಟಂದ್ರೆ 8 ಭುಜ. ಅಷ್ಟಭುಜ ಮೊದಲಾದವುಗಳಿಂದ ನೀವು ಇದ್ರಾಗ ಒಂದು ದೇವತೆ ಮಾಡ್ಯಾರ ನೋಡ್ರಮ್ಮ, ನೀವು ನೋಡಿರ್ಲಿ ಯಾರೆಲ್ಲರೂ ಆ ಕಡೆ ಉತ್ತರ ಭಾರತದಲ್ಲಿ ನಾಸಿಕದೊಳಗ್ರಮ್ಮ. ಅದೇ ನಜಿಕೇತಂದು ಯಮಶಾಸನ ಏನೋ ಮಾಡ್ಯಾರ ಅಂದ್ರಲ್ರಿ, ಅದೇನ್ರಿ? ಅದು ಅಲ್ರಿ, ಅದು ಇಲ್ರಿ, ಅದು ಎಲ್ಲಿ ಗುಜರಾತ್ ಕ್ರಿ ಅದು.
ಇದು ಶಕ್ತಿ ಎಲ್ಲಿ ದೇವಿ ಮೂರ್ತಿ ಮಾಡ್ಯಾರ ಎಲ್ಲಿ ನಾಶಿಕದಾಗ ಉಣಿ ಅಂತ ಬರ್ತದ್ರಿ. ಹ್ಞೂನ್ರಿಪ್ಪ. ಗುಡ್ಡದ ಮ್ಯಾಗ್ರಮ್ಮ ಅಲ್ಲಿ ನೋಡ್ಬೇಕ್ರಿ, ದೇವಿ ನೋಡಿದ್ರ ಭಯಾನಕ 8 ಕೈಯ. ನಾವ್ ಆ ಕಡೆ ಹೋದಕ್ರಿ ನೋಡಿದ್ದೇವ್ರಿ. ಅದಕ್ಕೆ ಹೇಳ್ತಾರೆ ಏನ್ರಿ, ಅಷ್ಟಭುಜ ಮೊದಲಾದುಗಳಿಂದ ಸಹಿತವಾದ ಮೂರ್ತಿಯು ಭಗವತಿಯ ವಿಶೇಷ ರೂಪವೆನಿಸುತ್ತದೆ. ಸಾಮಾನ್ಯ ರೂಪ ಶಕ್ತಿಯ ಅಂಶಗಳು ಏನ್ರಿ ಸಂಖ್ಯಾರಹಿತವಾಗಿ ಅನಂತವಿರುತ್ತವೆ. ಶಂಕರಹಿತವಾಗಿ ಅನಂತದವ್ರಿ ಅವು ಸಾಮಾನ್ಯರು. ಬಹಳ ಅದಾವು. ಶಂಖ ಚಕ್ರ ಅಷ್ಟಭುಜಗಳು ಮತ್ತೇನು ವಿಶೇಷ ಆಯ್ತವ್ರು ಬೇರೆ ಇವರು. ಯಾರಲ್ಲಿ ಶಕ್ತಿಯ ಅಂಶವು ಕಡಿಮೆ ಇರುವುದು ಅವರು ಅಲ್ಪ ಶಕ್ತಿ ಉಳ್ಳವರಾಗಿರುತ್ತಾರೆ. ಆದ್ದರಿಂದ ಅವರಿಗೆ ಅಸಮರ್ಥರೆಂದು ಹೇಳುತ್ತಾರೆ. ಶಕ್ತಿ ಇಲ್ಲ ಅಂತ ಅಸಮರ್ಥರವರು ಇಂದ ಏನಂತಾರೆ ಅವರು ನೋಡ್ರಿ ಏನಂತಾರ್ರಿ, ಯಾರಲ್ಲಿ ಶಕ್ತಿಯ ಅಂಶವು ಅಧಿಕವಾಗಿರುವುದು ಅವರು ಸಮರ್ಥರೆಂದು ಹೇಳಲ್ಪಡುತ್ತಾರೆ. ಅದರಂತೆ ವಿಷ್ಣು ಶಿವ ಮೊದಲಾದವರಲ್ಲಿ ಶಕ್ತಿಯ ಅಂಶವು ಅಧಿಕವಿರುತ್ತದೆ, ಆದ್ದರಿಂದ ಅಧಿಕ ಸಮರ್ಥರೆಂದು ಹೇಳಲ್ಪಡುತ್ತಾರೆ. ಈ ರೀತಿಯಿಂದ ಭಗವತಿಯ ಸಾಮಾನ್ಯ ರೂಪವಾದ ಯಾವ ಶಕ್ತಿಯ ಅಂಶವು ಅಧಿಕವಾಗುವುದರಿಂದಲೇ ವಿಷ್ಣು ಶಿವ ಗಣೇಶ ಸೂರ್ಯ ಇವರ ಮಹಿಮೆಯು ಪ್ರಸಿದ್ಧವಾಗಿರುತ್ತದೆ. ಮತ್ತು ಒಂದು ವೇಳೆ ಇವರೆಲ್ಲರೂ ಶಕ್ತಿಯಿಂದ ರಹಿತರಾದದ್ದಾದರೆ ಯಾವ ಪ್ರಕಾರ ಪ್ರಾಣವಿಲ್ಲದ ಅಮಂಗಲ ರೂಪವಾಗುತ್ತದೆಯೋ, ಅಂದ್ರೆ ಪ್ರಾಣವಿಲ್ಲದೆ ಅಮಂಗಲ ರೂಪವಾಗುತ್ತದೆಯೋ ಅದರಂತೆ ಸಕಲ ದೇವತೆಗಳು ಅಮಂಗಲ ರೂಪವಾಗಿ ಹೋಗುತ್ತಾರೆ. ಅಂದ್ರೆ ಒಟ್ಟ ಶಕ್ತಿ ಇಲ್ಲ ಅಂದ್ರೆ ಹಂಗ ಅಮಂಗಲ ಆಗ್ತದ, ಸ್ವಲ್ಪ ಐತಿ ಶಕ್ತಿ ರೀ. ಆದ್ದರಿಂದ ಯಾವ ಶಕ್ತಿಯ ಅಂಶವು ಅಧಿಕವಾಗುವುದರಿಂದ ಈ ದೇವತೆಗಳ ಮಹಿಮೆಯು ಪ್ರಸಿದ್ಧವಾಗಿರುವುದು. ಆ ಮಹಿಮೆ ಎಲ್ಲವೂ ದೇವಿಯೇ. ನೋಡ್ರಿ, ಈ ಮಹಿಮೆ ಎಲ್ಲವೂ ಎಲ್ಲಿದಪ್ಪ ಅಂದ್ರ ದೇವಿಯ ಮಹಿಮೆಯಾಗಿರುತ್ತದೆ ಹೊರತು ಆ ದೇವತೆಗಳದ್ದಲ್ಲ. ಜಗತ್ತಿಗೆಲ್ಲ ದೇವಿ ಮಹಿಮೆನೆ ನೋಡ್ರಪ್ಪ. ಯಾಕಂದ್ರೆ ಅವ್ರು ಬಹಳಷ್ಟು ಆಕೆಯ ಉಪಾಸನೆಯನ್ನು ಮಾಡಿ ಆ ಶಕ್ತಿಯನ್ನು ಪಡ್ಕೊಂಡವ್ರದಾರ. ಅವರು ಸ್ವತಂತ್ರ ಶಕ್ತಿವಂತರಲ್ಲ ಅವರು. ಅಲ್ಲಿ ನೋಡ್ರಿ ದೇವಿ ಪುರಾಣದಾಗ ಸಹಿತ ನೋಡ್ರಿ, ಅದೇ ದೇವಿ ಪುರಾಣದಾಗ್ರಿಪ್ಪರ ಎಲ್ಲವೂ ಹರಿಯ 10 ಭವನೂ ಶಕ್ತಿ ಇದೆ ಅಂತ ಹೇಳ್ಯಾರಪ್ಪ. ಅವರು ಶುಂಭರು ಕೇಳಿದ್ರಕಿ ಎಲ್ಲ ಇಲ್ಲಿ ಬಂದ್ ನೀ ಇಷ್ಟು ಯುದ್ಧ ಮಾಡ್ಲಿಕ್ ನಿಂತಿದೆ, ಆ ದೇವತೆಗಳು ನಿನ್ನ ಕೊಲು ಸಲುವಾಗಿ ಇಲ್ಲಿ ತಂದಾರ, ಅವ್ರಿಗೆ ನಿನಗೇನು ಸಂಬಂಧದ ಅಂತ ಕೇಳ್ಯಾರ ಅವರು. ಯಾರ್ರೀ? ಶುಂಭರು. ಇಲ್ಲಿ ನಿನಗ್ ಕೊಲು ಸಲುವಾಗಿ ತಂದ್ ನಿಂದ್ರಸ್ಯಾರ ಇಲ್ಲಿ, ಮತ್ತ ಅವ್ರ ಸಲುವಾಗಿ ನೀ ಬಂದಿಷ್ಟು ಹೋರಾಟ ಮಾಡ್ಲಾಗತ್ತಿದಿ, ನಿನಗ ಅವ್ರಿಗೆ ಏನು ಸಂಬಂಧದ? ಅದಕ್ಕೆ ಅಲ್ಲಿ ತಾಯಿ ಹೇಳ್ಯಾಳ, ಏನ್ ಹೇಳ್ಯಾಳ? ಅವರು ನನ್ನ ಹೆತ್ತ ಪುತ್ರರು ಅಂದಳಕಿ, ನನ್ನ ಮಕ್ಕಳದಾರ ಅವರು. ಮತ್ ತಾಯಿ ಅದಕ್ಕೆ ಆಯ್ತಿಲ್ರಿ? ಏನಂತಾರ್ರಿ? ದೇವಿಯ ಮಹಿಮೆಯಾಗಿರುತ್ತದೆ ಹೊರತು ಆ ದೇವತೆಗಳದಲ್ಲ. ವಿಷ್ಣು ಶಿವ ಮೊದಲಾದವರು ಭಗವತಿಯ ಸಾಮಾನ್ಯ ರೂಪಶಕ್ತಿಯನ್ನು ಕುರಿತು ಬಹಳಷ್ಟು ಉಪಾಸನೆಯನ್ನು ಮಾಡಿರುತ್ತಾರೆ. ಆದ್ದರಿಂದ ಅವರಲ್ಲಿ ಶಕ್ತಿಯ ಅಂಶವು ಅಧಿಕವಾಗಿರುತ್ತದೆ. ಯಾಕಂದ್ರೆ ಉಪಾಸನೆ ಮಾಡಿ ಪಡ್ಕೊಂಡರವರು. ಇನ್ನು ಮುಂದೆ ಹೇಳಲ್ಪಡುವಂತೆ ಏನ್ರಿ ಪೂರ್ವ ಗ್ರಂಥಗಳಲ್ಲಿರುವ ಭಗವತಿಯ ಭಕ್ತನ ಅಭಿಪ್ರಾಯವಿರುತ್ತದೆ.
ಇನ್ನು ಮುಂದೆ ಅಂದ್ರೆ ಅದಕ್ಕೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಇನ್ನು ಮುಂದೆ ಹೇಳಲ್ಪಡುವಂತೆ ಪೂರ್ವ ಗ್ರಂಥಗಳಲ್ಲಿರುವ ಭಗವತಿಯ ಭಕ್ತನ ಅಭಿಪ್ರಾಯವಿರುತ್ತದೆ. ಏನಪ್ಪಾ ಅಂದ್ರೆ ಟಿಪ್ಪಣಿ ಏನ್ ಹೇಳ್ತಾರ ಪಂಡಿತ್ ಪಿತಾಂಬರಿಜಿಯವರು 537 63ರಿಂದ 63ರಿಂದ 64ರವರೆಗೆ ಇರುವ ಚೌಪಾಯಿ ರೂಪವಾದ ಪೂರ್ವೋಕ್ತ ಗ್ರಂಥದ ಭಾಗದಲ್ಲಿ ಇನ್ನು ಮುಂದೆ ಹೇಳಲ್ಪಡುವಂತೆ ಆ ಭಗವತಿಯ ಭಕ್ತನ ಅಭಿಪ್ರಾಯವಿರುತ್ತದೆ. ಅವ ಏನ್ ಹೇಳ್ತಾನ ಅನ್ನೋದು ಇನ್ನು ಮುಂದೆ ಹೇಳ್ತಾರ್ರಿ. ಏನ್ ಹೇಳ್ತಾರ? ಯಾವ ಪ್ರಕಾರ ಭಗವತಿಯ ನಿರಾಕಾರ ರೂಪವಾದ ಶಕ್ತಿಯ ಅಂಶಗಳು ಅನಂತವಾಗಿರುತ್ತವೆಯೋ ಅದರಂತೆ ಸಾಕಾರ ರೂಪದ ಅಂಶಗಳಾದರೂ ಕೂಡ ಅನಂತವಾಗಿರುತ್ತವೆ. ಈ ಸಾಕಾರ ರೂಪದ ಅಂಶಗಳಲ್ಲಿ ಕಾಳಿ ರೂಪವು ಪ್ರಧಾನವಾಗಿರುತ್ತದೆ. ದೇವಿ ಸಾಕಾರ ಮೂರ್ತಿಗಳು ಅನೇಕ ಅದಾವ್ರಿ. ಅದರಲ್ಲಿ ಕಾಳಿ ರೂಪವೇನದ ಪ್ರಧಾನವಾಗಿರುತ್ತದೆ, ಶ್ರೇಷ್ಠ. ಮತ್ತು ಒಂದನೇದ್ದು ಮಹೇಶ್ವರಿ ಪಾರ್ವತಿ, ಎರಡನೇದ್ದು ವೈಷ್ಣವಿ ಲಕ್ಷ್ಮಿ, ಮತ್ತು ಮೂರನೇದ್ದು ಶೌರಿ ಮತ್ತು ಸರಸ್ವತಿ, ನಾಲ್ಕನೇದ್ದು ಗಣೇಶ ಅಂದ್ರೆ ಸಿದ್ಧಿರಪರ. ಗಣೇಶ ಸಿದ್ಧಿ ಮೊದಲಾದವುಗಳು ಕೂಡ ಪ್ರಧಾನ ಅಂಶಗಳಿರುತ್ತವೆ. ಭಗವತೆಯ ಉಪಾಸನೆಯನ್ನು ಮಾಡುವುದರಿಂದ ವಿಷ್ಣುವಿಗೆ ವೈಷ್ಣವಿ, ಆ ಉಪಾಸನೆ ಮಾಡುವುದರಿಂದ ವಿಷ್ಣುಗೆ ಏನ್ ಬತ್ರಿ? ವೈಷ್ಣವಿ ಎಂದು ಹೆಸರಿನಿಂದ ಭಗವತಿ ಅಂಶವು ಪ್ರಾಪ್ತವಾಯಿತು. ಬಹಳ ಉಪಾಸನೆ ಮಾಡಿದವ. ಅದರಂತೆ ಅನ್ಯ ದೇವತೆಗಳಿಗಾದರೂ ಕೂಡ ಭಗವತಿಯ ಉಪಾಸನೆಯನ್ನು ಮಾಡುವುದರಿಂದ ಅವರೆಲ್ಲರಿಗೂ ಏನಾಯ್ತಪ್ಪ ಅಂದ್ರ ತಮ್ಮ ತಮ್ಮ ಮಹೇಶ್ವರಿ ತಮ್ಮ ತಮ್ಮ ಮಹೇಶ್ವರಿ ಮೊದಲಾದ ಅಂಶಗಳು ಪ್ರಾಪ್ತವಾಗಿರುತ್ತವೆ. ಆ ಸಕಲ ದೇವತೆಗಳಲ್ಲಿಯೂ ಕೂಡ ವಿಷ್ಣು ಹಾಗೂ ಶಿವ ಇವರಿಬ್ಬರು ಭಗವತಿಯ ಪ್ರಧಾನ ಭಕ್ತರಾಗಿರುತ್ತಾರೆ. ಅವರು ಎಲ್ಲಾ ದೇವತೆಗಳಲ್ಲಿ ಆ ವಿಷ್ಣು ಶಿವ ಇಬ್ರು ಏನದಾರ ನೋಡ್ರಿ, ಅವರು ಭಗವತಿಯ ಪ್ರಧಾನ ಭಕ್ತರಾಗಿರುತ್ತಾರೆ. ಮುಖ್ಯ ಮುಖ್ಯ ಪ್ರಧಾನ. ಹೇಗೆಂದರೆ ಧ್ಯಾನ ಮಾಡುವವನಿಗೆ ಯಾವ ಧ್ಯೇಯ ರೂಪದ ಪ್ರಾಪ್ತಿ ಇರುವುದು? ಧ್ಯಾನ ಮಾಡುವವನಿಗೆ ಧ್ಯೇಯ ಅಂದ್ರೆ ಎದ್ರ ಧ್ಯಾನ ಮಾಡ್ತಾನೆ ಅದು. ಧ್ಯೇಯ ರೂಪದ ಪ್ರಾಪ್ತಿ ಇರುವುದು, ಅದುವೇ ಉಪಾಸನೆಯ ಪರಮ ಅವಧಿಯಾಗಿರುತ್ತದೆ. ಆ ಧ್ಯೇಯ ರೂಪ ಪ್ರಾಪ್ತಿ ಆಯ್ತಂದ್ರೆ ಉಪಾಸನೆ ನಿಂತಲ್ಲಿ ಅವಧಿ ಮುಗೀತು. ಏನು ಕುರಿತು ಉಪಾಸನೆ ಮಾಡ್ತಾನ ಆ ದೇವತೆ ಪ್ರಾಪ್ತ ಆಯ್ತು, ಮುಗಿತ್ರಪ್ಪರ. ಆದ್ದರಿಂದ ವಿಷ್ಣು ಹಾಗೂ ಶಿವ ಇವರಿಬ್ಬರಿಗೂ ಉಪಾಸನೆಯಿಂದ ಧ್ಯೇಯ ರೂಪವು ಪ್ರಾಪ್ತವಾಗಿರುತ್ತದೆ. ಯಾವುದು? ದೇವಿದು. ದೇವಿ ರೂಪ. ಈ ಕಾರಣದಿಂದ ಪರಮ ಪ್ರಧಾನ ಉಪಾಸಕರಾಗಿರುತ್ತಾರೆ ಇವರು ಎಂಬುದನ್ನು ಇನ್ನು ಮುಂದೆ ಎರಡೂವರೆ ಚೌಪಾಯಿಯಿಂದ ಪ್ರತಿಪಾದನೆ ಮಾಡುತ್ತಾರೆ. ಏನ್ ಹೇಳ್ತಾರೆ ನೋಡ್ರಿ. ಇನ್ನ ಚೌಪಾಯಿ ಎಷ್ಟಪ್ಪ ಅಂತ ಕೇಳಿದ್ರೆ 65 ಅರ್ಧ ಚೌಪಾಯಿ. ಲಾಕ ಕರೋರೆ ಮಾಂತ್ರಕ ಗಣಪುನಿ ತಂತ್ರ ಗ್ರಂಥ ಲಖೆ ಅಂಶ ಸಕಲ ಗುಣಿ. ತಂತ್ರ ಗ್ರಂಥ ಅಂದ್ರ
ಪಾಶುಪತ ತಂತ್ರವೆಂಬ ಗ್ರಂಥವನ್ನು ನೋಡಿದಾಗ ಅದರಲ್ಲಿ ದೇವಿ ಉಪಾಸನೆಯನ್ನು ಬೋಧ ಮಾಡುವಂಥ ಅನೇಕ ಗ್ರಂಥಗಳಿರುತ್ತವೆ. ಅವುಗಳಲ್ಲಿ ಅಂದ್ರೆ ಲಕ್ಷಾವಧಿ ಪುನಿ ಹಾಗೂ ಏನಂತಾರೆ ಕರೋರಿ ಕೋಟ್ಯಾವಧಿ ಸಂಖ್ಯೆಯಲ್ಲಿ ಅಂದ್ರೆ ಶಕ್ತಿಯ ಅಂಶಗಳಾದ ಸರ್ವ ಮಾತೃಕೆಯರ ಘನ ಅಂದ್ರೆ ಗುಣ ಸಮೂಹಗಳನ್ನು ವರ್ಣಿಸಲಾಗಿದೆ. ಮಾತೃಕೆ ನಿಜಗೊಂಡ್ರ ಮಾಡಿದ್ರ ಬಂದ್ ನೋಡ್ರಿಪ್ಪರ ಎಲ್ಲ ರೆಂಕಾರಿ ವಾಣಿ ಕಲ್ಯಾಣಿ ರುದ್ರನದ ಮಾತೃಕೆ ಎಲ್ಲ ಹೆಸರು ಬಂದವ್ರಪ್ಪರ. 108 ದೇವಿ ನಾಮಾವಳಿ ಅಲ್ಲಿ ಹೇಳ್ಯಾರ ನೋಡ್ರಿ ಅಲ್ಲಿ. ಇನ್ನ 66ನೇ ಚೌಪಾಯನ್ ಹೇಳ್ತಾರ ನೋಡ್ರಿ. ಕಾಲಿ ತಾಕೋ ಅಂಶ ಪ್ರಧಾನ ಮಹೇಶ್ವರಿ ಆದಿ ಲಖಿ ನಾನಾ ಹರಿಹರ ಬ್ರಹ್ಮ ಸಕಲ ತಿಹಿ ದ್ಯಾವೇ ನಿಜ ನಿಜ ಅಂಶ ಕೃಪಾ ತಿಹಿ ಪಾವೇ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ನಿಜ 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 ಅಂಶ ಅನ್ನೋದ್ರ ಮ್ಯಾಗ ಎಷ್ಟದ್ರಿ ಇದು? 538. ವಿಷ್ಣು ಶಿವ ಮೊದಲಾದವರು ತಮ್ಮ ತಮ್ಮ ಅಂದರೆ ಲಕ್ಷ್ಮೀ ಪಾರ್ವತಿ ಮೊದಲಾದವರ ಭಗವತಿಯ ಅಂಶಗಳಾಗಿದ್ದು ಅವರ ಕೃಪೆಯನ್ನು ಹೊಂದಿದವರಾಗಿದ್ದಾರೆ. ಈ ಪ್ರಕಾರವಾಗಿ ಅರ್ಥವನ್ನು ದೇವಿ ಭಾಗವತದಲ್ಲಿ ಸ್ಪಷ್ಟವಾಗಿ ಬರೆದಿರುತ್ತಾರೆ. ದೇವಿ ಭಾಗವತ್ ಇಲ್ಲಿ ಬೀದರ್ ಅಪ್ಪಗಳು ಅಧಿಕ ಮಾಸ ಬಂದಾಗ ಒಮ್ಮೆ ದೇವಿ ಭಾಗವತ್ ಅದನ್ನೇ ಮಾಡ್ತಾರೆ ಪರ. ಭಾಗವತದೊಳಗೆ 2 ಪ್ರಕಾರ ಅದಾವ್ರಿ. ಹ್ಞೂನ್ರಿ ಪರ. ಒಂದು ಭಾಗವತ್ ಪುರಾಣ ರೀ, ಒಂದು ದೇವಿ ಭಾಗವತ್ ರೀ. ಒಂದು ಭಗವತಿ ಭಾಗವತ, ಒಂದೊಂದು ವೈಷ್ಣವ ಭಾಗವತ. ಭಾಗವತದೊಳಗೆ 2 ಪ್ರಕಾರ. ಇಲ್ಲೇನ್ ಹೇಳ್ರಿ? ಭಗವತಿಯ ಅಂಶಗಳಾಗಿರುತ್ತವೆ, ಅವರ ಕೃಪೆಯನ್ನು ಹೊಂದಿದವರಾಗಿದ್ದಾರೆ. ಈ ಪ್ರಕಾರವಾದ ಅರ್ಥವನ್ನು ದೇವಿ ಭಾಗವತದಲ್ಲಿ ಏನ್ರಿ ಸ್ಪಷ್ಟವಾಗಿ ಬರೆದಿರುತ್ತಾರೆ, ನೋಡ್ಕೋರಿ ಅಂತ ಹೇಳಿದ್ರಿ ಇವರು. ಎಲ್ಲಿ ಬಂದಿತ್ರಿದು? ಅಲ್ಲಿ ನಿಜ ನಿಜ ಅಂಶ ಕೃಪಾತಿ ಪಾವೆ. ಅದರ ಅರ್ಥ ಏನ್ ಹೇಳ್ತಾರ ನೋಡ್ರಿ. ಕಾಳಿ ಮಾತೆಯ ರೂಪವು ತಾಕು ಅಂದ್ರ ಅಲ್ಲಿ ಶಕ್ತಿಯ ಪ್ರಧಾನ ಮುಖ್ಯ ಏನವು ಅಂಶವಾಗಿರುತ್ತದೆ. ಅದರಂತೆ ಮಹೇಶ್ವರಿ, ಪಾರ್ವತಿ ದೇವಿ ಮೊದಲಾದ ಅನೇಕ ರೂಪಗಳು ಕೂಡ ಮುಖ್ಯ ಅಂಶಗಳಾಗಿರುತ್ತವೆ ಎಂದು ತಿಳಿಯುವಂಥವನಾಗು. ಇನ್ನ ವಿಷ್ಣು ಮತ್ತ ಹರ ಅಂದ್ರೆ ಶಿವ. ಹರಿ ಅಂದ್ರೆ ವಿಷ್ಣು, ಹರ ಅಂದ್ರೆ ಶಿವ, ಬ್ರಹ್ಮ ಅಂದ್ರ ಬ್ರಹ್ಮ ಅಂದ್ರೆ ಸಗುಣದ ಬ್ರಹ್ಮರಿ. ಬ್ರಹ್ಮ ಬ್ಯಾರೆ ಬ್ರಹ್ಮ ಬ್ಯಾರೆ ನೋಡ್ರಿ. ಬ್ರಹ್ಮ ಅಂದ್ರ ಪರಬ್ರಹ್ಮ ಚೈತನ್ಯ ವಸ್ತು ರೀ ಪರ. ಬ್ರಹ್ಮ ಅಂದ್ರ ಚತುರ್ಮುಖ ಬ್ರಹ್ಮ ಅಲ್ರಿ ಪರ. ಚತುರ್ಮುಖ ಬ್ರಹ್ಮರಿ. ಸೃಷ್ಟಿ ಏನ್ ಗಾಡ್ ಬಿಟ್ಕೊಂಡದ ನೋಡ್ರಿ ಇವನಿಗೆ ಬ್ರಹ್ಮ ಅಂತಾರ್ರಿ. ಬ್ರಹ್ಮ ಮೊದಲಾದವರು ಭಗವತಿಯನ್ನೇ ಕುರಿತು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಧ್ಯಾನಿಸಿ, ಅಂದ್ರ ತಮ್ಮ ತಮ್ಮ ಅಂಶಗಳ ಅನುಗ್ರಹವನ್ನು ಆ ದೇವತೆಗಳೆಲ್ಲರೂ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಹೊಂದುವಂಥವರಾಗಿದ್ದಾರೆ. ಆ ದೇವಿಯ ಶಕ್ತಿಯನ್ನು ಉಪಾಸನೆ ಮಾಡಿ ಹೊಂದ್ಯಾರವರು. ಸ್ವತಂತ್ರ ಅವರಿಗಿಲ್ಲ, ಅಲ್ಲಿದಿಂದ ಪಡ್ಕೊಂಡವ್ರವರು. ಇನ್ನ
ಅಪ್ಪರ ಇವ್ರಿಗೆ ಸೃಷ್ಟಿ ಮಾಡೋ ನೀ ಸ್ಥಿತಿ ಮಾಡೋ ಲಯ ಮಾಡೋ ಅಂತ ಅಕಿನೇ ತಂದಿಳಿಸಿ ಜವಾಬ್ದಾರಿ ಒಪ್ಪಿಸೋಗ ಅಲ್ರಿ. ಹಾ ಮತ್ರಿ ಅದೆಲ್ಲ ಕೊಟ್ಟಕ್ಕೆ ಅಕ್ಕಿ ಇವ್ರಿಗೆ. ಹ್ಞೂನ್ರಪ್ಪ. ನೀ ಹುಟ್ಟಿಸಿದವ ಆಗು, ನೀ ರಕ್ಷಣೆ ಮಾಡು, ನೀ ಲಯ ಮಾಡು. ಹ್ಞೂನ್ರಿ. 3 ಮಂದಿ ಉದ್ಯೋಗ ಕೊಟ್ಟಕ್ಕೆ ಕಿರಿ. ಹ್ಞೂನ್ರಪ್ಪ. ಹಾ ಇನ್ನ 67ನೇ ಚೌಪಾಯ ಏನ್ ಹೇಳ್ತಾರ ನೋಡ್ರಿ. ಇಲ್ಲಿ ಧ್ಯೇಯ ರೂಪ ಧ್ಯಾತ ಹೊಯ್ ಜಬಹಿ ಸಿದ ಉಪಾಸನ ಲಖಿಯೇ ಕಬಹಿ ಆಸ ಉಪಾಸನಾ ಹರಿಹರು ಹರಕಿ ನಾರಿ ಮೂರ್ತಿ ಧರಿ ತಜ ನರಕಿ. ಅಂದ್ರೆ ಅದರ ಅರ್ಥ ಏನ್ ಹೇಳ್ತಾರೆ, ಧ್ಯಾನ ಮಾಡುವಂತ ಪುರುಷನು ಯಾವಾಗ ಏನದು ಧ್ಯೇಯ ರೂಪ ಅಂದ್ರೆ ಧ್ಯೇಯದ ಸ್ವರೂಪವನ್ನು ಹೊಂದುತ್ತಾನೆಯೋ ಆವಾಗ ಉಪಾಸನ ಅಂದ್ರೆ ಉಪಾಸನೆಯ ಫಲವು ಪೂರ್ಣವಾಯಿತೆಂದು ತಿಳಿಯಬೇಕು. ಯಾವಾಗ ಅದು ಧ್ಯಾನ ಮಾಡ್ತಿದ್ದ ಧ್ಯೇಯ ವಸ್ತು ಪ್ರಾಪ್ತ ಆಯ್ತಂದ್ರ ಅಲ್ಲಿ ಉಪಾಸನೆ ಪೂರ್ತಿ ಆಯ್ತೆಂದು ತಿಳಿಯಬೇಕು. ಅಂದ್ರ ಅದು ಸಾಕ್ಷಾತ್ಕಾರ ಆಯ್ತಂದ್ರೆ ಪರ. ಸಾಕ್ಷಾತ್ಕಾರ ಆಯ್ತಂದ್ರೆ ಮುಂದೆ ಕೆಲಸ ಇಲ್ಲ ಅಂತ. ಹ್ಞೂನ್ರಪ್ಪ. ಏನಂತಾರೆ, ವಿಷ್ಣು ಮತ್ತು ಶಿವರು ಉಪಾಸನ ಅಂದ್ರೆ ಭಗವತಿಯ ಉಪಾಸನೆಯನ್ನು ಮಾಡಿ ಹಂತ ಸಿದ್ಧಿಯನ್ನು ಪಡೆದಿರುವರು. ಆದ್ದರಿಂದಲೇ ಪುರುಷನ ಶರೀರವನ್ನು ತ್ಯಾಗ ಮಾಡಿ ಇಚ್ಛೆ ಬಂದಾಗ ನಾರಿಮೂರ್ತಿ ಅಂದ್ರೆ ಸ್ತ್ರೀ ರೂಪವನ್ನು ಧಾರಣ ಮಾಡುವಂಥವರಾದರು. ಅವಾಗ ಏನ್ ಮಾಡಿದ್ರಿ, ಸ್ತ್ರೀ ರೂಪವನ್ನು ಧಾರಣ ಮಾಡಿದ್ರಿಲ್ರಿ. ಮೋಹಿನಿ ರೂಪ ಅದು ಆಗ್ಯಾರಲ್ರಿ ಆ ಸಂದರ್ಭಕ್ರಿ. ನಮ್ ಗಡ್ಡಿ ಸಾಹೇಬ್ರು ಕೇಳ್ತಿದ್ರು. ಭಸ್ಮಾಸುರನ ವಧೆ ಮಾಡಾಗ್ರಿ. ಮತ್ತ ಅದು ವಿಷ್ಣುಗೆ ಹ್ಯಾಂಗ್ ಕನಿಷ್ಠ ಅಂತೀರಿ ನೀವು? ಗಡ್ಡಿ ಸಾಹೇಬ್ರ ಅದಾರ ಇಲ್ರಿ ಅವ್ರು? ಲೆಫ್ಟ್ ಆಗ್ಯಾರ್ರಿ ಅಪ್ಪ, ಲೆಫ್ಟ್ ಆಗ್ಯಾರಿ. ನೋಡ್ರಿ ಯಾರ್ ಕೇಸ್ ಕೊಟ್ಟಿರಿ ಅವ್ರೇ ಇಲ್ಲಂದ್ರೆ ಏನ್ ಮಾಡೋದು? ಈಗ ಲೆಫ್ಟ್ ಆಗವ್ರಿ. ಅಪ್ಪಾಜಿ ಗುರುನಾಥ. ಹೇಳ್ರಿಪ್ಪ. ಬ್ರಹ್ಮ ಮತ್ತು ಬ್ರಹ್ಮ ಇವು 2 ಶಬ್ದಕ್ಕೆ ಅರ್ಥ. ಬ್ರಹ್ಮ ಅಂತಂದ್ರೆ ಸಗುಣ ಏನ್ರಿ? ಬ್ರಹ್ಮ ಅಂತಂತಂದ್ರೆ ಬ್ರಹ್ಮನೇ ಸಗುಣ. ಬ್ರಹ್ಮ ಅಂತ ಬಂತಂದ್ರ ಸಗುಣ. ಸಗುಣ ಅದು ಸಾಕಾರ ಮೂರ್ತಿ. ಸಗುಣ ಸಾಕಾರ ಬ್ರಹ್ಮ, ಸೃಷ್ಟಿಕರ್ತ. 4 ತಲಿ ಬ್ರಹ್ಮ. ಬ್ರಹ್ಮ ಬ್ರಹ್ಮ ಅಂತಂದ್ರೆ ಇದು ಸಾರ್ವತ್ರಿಕ, ಇದು ಏಕಂ ಏವಂ ಅದ್ವಿತೀಯ ಬ್ರಹ್ಮ ಅಂತಂದ್ರೆ ಇದೆ. ಆ ಕಡೆ ಹೋಗ್ಬೇಡ್ರಿ. ಅದು ಬ್ರಹ್ಮ, ಬರೇ ಬ್ರಹ್ಮದು. ಅದನ್ನ ಕೇಳಕತ್ತೇನಪ್ಪ ನಾನು. ಬ್ರಹ್ಮ ಬತ್ತಪ್ಪ ಅಂದ್ರೆ ಇದು ಸಾಕಾರ ಸಗುಣ. ಸರಿ ಆಯ್ತು. ಬ್ರಹ್ಮ ಅಂತಂದ್ರೆ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ರೈಟ್. ಸರಿ. ಇದಕ್ಕೊಂದು ಹೇಳ್ರಿ ತಂದೆ. ಏನ್ರಿಪ್ಪ? ಸಾಮಾನ್ಯ ಮತ್ತು ವಿಶೇಷ ಅಂತ ಹೇಳಿದ್ರಲ್ಲ, ಅದಕ್ಕ ಲಕ್ಷಣ ಹೇಳಿದ್ರಲ್ಲ ಅಪ್ಪ ಅವ್ರ ಅಮ್ಮ ಅವ್ರ ತಾಯಿ. ಸಾಮಾನ್ಯ ಅಂದ್ರೆ ಸರ್ವದರಲ್ಲಿರುವುದು ಸಾಮಾನ್ಯ. ಅಂದ್ರ ಅಧಿಕ ದೇಶ ಅಧಿಕ ಕಾಲದಲ್ಲಿ ವರ್ತಿಸುವುದು ಸಾಮಾನ್ಯ. ಅಧಿಕ ದೇಶ ಅಧಿಕ ಕಾಲದು. ಮತ್ತು ಅಲ್ಪ ಕಾಲ ಅಲ್ಪ ದೇಶದಲ್ಲಿ ವರ್ತಿಸುವುದು ವಿಶೇಷ. ಏನ್ರಿ? ಓಂ ನಮ ಶಿವರಪ್ಪ. ಹೇಳ್ರಿ. ಓಂ ನಮ ಶಿವರ. ಸ್ತೋತ್ರ ಮಾಡಕ ಗುರು ಬ್ರಹ್ಮಗ ಗುರು ಬ್ರಹ್ಮ ಗುರು ವಿಷ್ಣು ಅಲ್ಲಿ ಬ್ರಹ್ಮ ತೋಳದಿಲ್ಲ. ಸ್ತೋತ್ರ ಮಾಡಕ್ರಿ ಬ್ರಹ್ಮ ತೋಬೇಕು. ಬ್ರಹ್ಮ ಕೇವಲ ಬ್ರಹ್ಮ, ಅದು ನಿರ್ಗುಣ ನಿರಾಕಾರ. ಅದು ಬ್ರಹ್ಮನು ಉಪಮೆ ತಿಳಿಸಿಕೊಡಾಕ ಬ್ರಹ್ಮರಿ ಬೃಹದ್ ರೂಪ ಬ್ರಹ್ಮ. ಹೌದೌದೌದ್ರಿ. ಅಂದ್ರು ಆ ನಿರ್ಗುಣನೇ ಈ ಉಪಾಸಕರ ದೃಷ್ಟಿಯಿಂದ ಸಗುಣ ರೂಪ ತಾಳ್ಯದದೆ.
ಎರಡು ಇಲ್ಲೇ ಇಲ್ಲ. ಅದು ಯಾಕೆ ಹಿಂಗಾಗ್ಯದ ಅಂದ್ರೆ ಉಪಾಸಕರ ದೃಷ್ಟಿಯಿಂದ. ಮತ್ರಿ ಒಂದೊಂದ್ ಸಂದರ್ಭ ಸೃಷ್ಟಿ ಸ್ಥಿತಿಗೆ ಅಂತ ಹೇಳ್ಬೇಕಾಗ್ಯದ್ರಿ ಪರ ಅದ. ಮತ್ತಿದೆ ಅದಿವೆಲ್ಲ ಯಾವ ಕಾರ್ಯ ಮುಂದೆ ಏನದ ಅದ್ರದ್ದು ವ್ಯವಹಾರ ಆಗ್ಬೇಕಾದ್ರೆ ಅಲ್ಲಿ ಹೇಳ್ಬೇಕೇರಿ ಅದು. ಹ್ಞೂನ್ರಿ ಪರ. ಆದ್ರೆ ನಿರ್ಗುಣ ನಿರಾಕಾರದಲ್ಲಿ ಯಾವ ವ್ಯವಹಾರವೇ ಇಲ್ಲಲ್ಲಿ. ಅದು ಮೇಲ್ಲೈನ್ ಇದ್ದಂಗ್ರಿ ಅದು. ಹ್ಞೂನ್ರಿ ಪರ. ಹ್ಞೂನ್ರಿ. ಮೇಲ್ಲೈನಿಗೆ ಏನ್ರಿ ವಯರ್ ಹಾಕಿ ಬಲ್ಪ್ ಹಚ್ಚಿ ನಾ ಏನ್ರಿ ಬೆಳಕ್ ಹಚ್ಕೋತೀನಿ ಅಂದ್ರೆ ಹತ್ತದೇನ್ರಿ ಅದು? ಆಗಲ್ರಿ ಪರ ಅದು. ಸುಟ್ಟು ತೆಗಿತದ ವಯರ್ ಸಹಿತ. ಹ್ಮ್. ಹಂಗ ಅದು ಬರ್ಬೇಕಾದ್ರೆ TC ಮುಖಾಂತರ ಬರ್ಬೇಕು. ಆ ಲೈನ್ ನಮಗ್ ಸಹಕಾರಿ ಅದ. ಹ್ಞೂನ್ರಿ ಪರ. ಅದು ಸಗುಣ. ಹ್ಮ್. ವ್ಯವಹಾರ ಆಗ್ಬೇಕಾದ್ರೆ ಸಗುಣ. ಎಲ್ಲಿ ವಿದ್ಯುತ್ ತಯಾರಾಗ್ಯದ ಅಲ್ಲಿ ಹೋಗಿ ಒಮ್ಮೆ ತೋತೀವಿ ಅಂದ್ರೆ ಆಗುದಿಲ್ರಪ್ಪ. ಅದು ಮುಂದೆ ಬರ್ಬೇಕು ಉಪಾಧಿ ಮೂಲಕ್ರಿ. TC ದಿಂದ ಬರ್ಬೇಕ್ರಿ ಅದು. ಹ್ಮ್. ಅದು ವ್ಯವಹಾರ. ಹ್ಮ್. ಅದು ನಿರ್ಗುಣ, ಅಲ್ಲಿ ವ್ಯವಹಾರ ಇಲ್ಲಲ್ಲಿ. ಅದು ಕೇವಲ ತನ್ನ ತನ್ನ ತಾನದು. ಹೌದು. ಅದೇ ನೀರಿದ್ದಂಗ ನಿರ್ಗುಣ, ಬರ್ಪ್ ಇದ್ದಂಗ ಸಗುಣ. ಅದೇ ನೀರೇರಿ ಅದು. ಏನಂತಾರೆ, ಎಲ್ಲಿ ಓದ್ತಿದ್ದೇವ್ರಿ? ಇದು ಅವ್ರವ್ರ ಏನು ಧ್ಯೇಯವನ್ನು ಕುರಿತು ಉಪಾಸನೆ ಮಾಡಿದ್ರೆ ಆ ದೇವಿದೇ ಶಕ್ತಿ ಬಂದದಂತ್ರಿ ಅವ್ರಿಗೆ. ಫಲವು ಸಿದ್ಧ ಅಂದ್ರೆ ಪೂರ್ಣವಾಯಿತೆಂದು. ಏನ್ರಿ ಅದು? ಅಂಶಗಳು ಅನುಗ್ರಹವನ್ನು ದೇವತೆಗಳೆಲ್ಲರೂ ಹೊಂದುವಂತವರಾಗಿದ್ದಾರೆ. ಏನ್ರಿ ಬರೆದಿರುತ್ತಾರೆ. ಫಲವು ಸಿದ್ಧ ಪೂರ್ಣವಾಯಿತೆಂದು ತಿಳಿಯಬೇಕು. ವಿಷ್ಣು ಮತ್ತು ಯಾರು ಶಿವರು ಭಗವತಿಯ ಉಪಾಸನೆಯನ್ನು ಮಾಡಿ ಅಂತ ಸಿದ್ಧಿಯನ್ನು ಪಡೆದಿರುವರು. ಆದ್ದರಿಂದಲೇ ಏನಂತಾರೆ, ಪುರುಷನ ಶರೀರವನ್ನು ತ್ಯಾಗ ಮಾಡಿ ಇಚ್ಛೆ ಬಂದಾಗ ಏನ್ ಮಾಡ್ಯಾರ? ನಾರಿ ಮೂರ್ತಿ ಅಂದ್ರೆ ಸ್ತ್ರೀ ರೂಪವನ್ನು ಧಾರಣ ಮಾಡುವಂಥವರಾದರು. ವಿಷ್ಣು ಎಷ್ಟೋ ಸಲ ಏನ್ ಮಾಡ್ಯಾನ್ರಿ? ಆ ನಾರಿ ರೂಪ ಧಾರಣ ಮಾಡ್ಯಾನ. ಅದ್ ಎದರದಿಂದಪ್ಪ ಅಂತ ಕೇಳಿದ್ರೆ ಆಕಿ ಉಪಾಸನೆ ಮಾಡಿದ್ದರಿಂದ. ಉಪಾಸನೆ ಮಾಡಿದ್ದು ಶಕ್ತಿ ಬಂತ್ರಿ. ಇಲ್ಲಿ ಶಿವನಿಗೆ ಏನೋ ಸಾಕಾರ ಆಗ್ಬೇಕಾಗ್ಯದ್ರಿ. ಜಗತ್ತಿ ಕಂಟಕರನ್ನ ಅಳಿಬೇಕಾಗ್ಯದ. ಅವನಿಗೆ ಅರ್ಧನಾರೇಶ್ವರ ಅಲ್ಲಿಲ್ರಿ? ಹೌದ್ರಿ ಪರ. ಹ್ಞೂನ್ರಿ. ಅರ್ಧ ಪಾರ್ವತಿ, ಅರ್ಧ ಶಿವ. ಇನ್ನ ದೋಹಾ ನೋಡ್ರಿ ಎಷ್ಟಂತಾರೆ, 68. ಅಮೃತ ಮಥನ ಪ್ರಸಂಗಮೇ ಹರಿ ಮೋಹಿನಿ ಸ್ವರೂಪ ಅರ್ಧ ಅಂಗ ಶಿವಕೋ ಲಶೆ ದೇವಿ ರೂಪ ಅನೂಪ. ಎಲ್ಲಿ ಮಾಡ್ಯಾರ ಅನ್ನೋದು ಹೇಳಿದ್ರ ನೋಡ್ರಿ ಇಲ್ಲಿ. ಅಮೃತ ಮಥನ ಪ್ರಸಂಗಮೇ. ಅಮೃತ ಯಾವಾಗ? ಆ ಸಮುದ್ರ ಮಥನ ಮಾಡು ಸಮಯದಲ್ಲಿ ಅಮೃತನೂ ಹೊಂಟತಲ್ಲಿ. ಆ ಎಳ್ಯಾಗ ಏನಾಯ್ತ್ರಿ? ಪರ ದೇವತೆಗಳು ರಾಕ್ಷಸರು ಮತನ ಮಾಡೋ ಕಾಲಕ್ಕ ಏನು ಸರ್ಪವನ್ನೇ ಹಗ್ಗವನ್ನ ಮಾಡಿ ಮಂದಾರ ಪರ್ವತವನ್ನೇ ಕಡ್ಗೋಲನ್ನಾಗಿ ಮಾಡಿ ಜಗ್ಗಾಗ ದೇವತೆಗಳು ಬಾಲದ ಕಡೆ ಆದಾರೆ ಪರ. ಇವರು ರಾಕ್ಷಸ ಬಾಯಿ ಕಡೆ ಆದ್ರು. ಇವರು ಸಾಕಾಗಿ ಮಾಡುವಾಗ ಅದನ್ನ ಬಹಳ ಆದಿಶೇಷ ತ್ರಾಸ ಕೊಟ್ಟಾಗ ಅದು ವಿಷವನ್ನ ಕಾರಿಬಿಟ್ಟಿನ್ರಿ ಪರ. ಅವಾಗ ಅಮೃತ ಕಲಶ ಹೊಂಟತ್ರಿ ಅಲ್ಲಿಂದ. ಆ ಅಮೃತ ಕಲಶವನ್ನು ನಮಗ್ ಬೇಕಂತ ವಿವಾದ ನಡೀತಲ್ಲಿ ದೇವತೆಗಳಿಗೂ ದೈತ್ಯರಿಗೂ. ಆ ಎಳ್ಯಾಗ ಏನ್ ಮಾಡಿದ್ರಿ? ಮೋಹಿನಿ ರೂಪ ಧಾರಣ ಮಾಡ್ಬೇಕಾಯ್ತು. ಅಲ್ಲಿ ಅವರಿಗೆ ಬಗೆಹರಿಸ್ಬೇಕಾದ್ರೆ, ನ್ಯಾಯ ಮಾಡ್ಬೇಕಾದ್ರೆ ಅಲ್ಲಿ ಅಲ್ಲಿ ವಿಷ್ಣು ಸ್ತ್ರೀ ರೂಪ ಧಾರಣ ಮಾಡ್ಯಾನಿಲ್ರಿ ಅಲ್ಲಿ. ಹರಿ ಮೋಹಿನ ಸ್ವರೂಪ ತಾಳದಲ್ಲಿ. ಇನ್ನ ಅರ್ಧ ಅಂಗ ಅಂದ್ರೆ ಶಿವಕೋ ಲೈಶೆ ಅಂದ್ರೆ ದೇವಿ ರೂಪ ಅನೂಪ. ಅಂದ್ರೆ ಮುಂದೆ ಅರ್ಥದೊಳಗೆ ಹೇಳ್ತಾರ ನೋಡ್ರಿ. ಏನ್ ಹೇಳ್ತಾರ್ರಿ? ಸಮುದ್ರವನ್ನು ಮಥನ ಮಾಡುವ ಸಮಯದಲ್ಲಿ ಅಮೃತ ಅಂದ್ರೆ ಅಮೃತವು ಪ್ರಾಪ್ತವಾಯಿತು. ಆವಾಗ ವಿಷ್ಣು ಮೋಹಿನಿ ಅಂದ್ರೆ ಸ್ವರೂಪ ಅಂದ್ರೆ ಮೋಹಿನಿ ರೂಪವನ್ನು
ಧಾರಣ ಮಾಡಿದನು. ಮತ್ತು ಶಿವಕು ಅಂದ್ರೆ ಶಿವನ ಅರ್ಧ ಅಂಗ ಅಂದ್ರ ಅರ್ಧ ಶರೀರವಾದರೂ ಕೂಡ ದೇವಿ ರೂಪ ಅಂದ್ರೆ ದೇವಿಯ ಸ್ವರೂಪದಿಂದ ಸುಂದರವಾಗಿ ಶೋಭಿಸುತ್ತದೆ. ಟೀಕಾ ನೋಡ್ರಿ, ನಂತರ ಸಮುದ್ರವನ್ನು ಮಥನ ಮಾಡುವುದರಿಂದ ಅಮೃತವು ಪ್ರಾಪ್ತವಾಯಿತು. ಆ ಕಾಲಕ್ಕೆ ದೇವತೆಗಳಿಗೂ ಹಾಗೂ ರಾಕ್ಷಸರಿಗೂ ಉಂಟಾದ ವಿವಾದವನ್ನು, ವಿವಾದ ಅಂದ್ರೆ ಏನ್ರಿಮ್ಮ? ವಿವಾದ ಅಂದ್ರೆ ಪರ ವಿವಾದ ಹೇಳ್ರಿ ಪರ್ಸಿದೇರಿ. ನಿಮ್ ಕುಮಾರಮ್ಮ ಅವ್ರ ಅದಾರೇನ್ರಿ? ವಿವಾದ ಅಂದ್ರೆ ಏನ್ರಿಮ್ಮ? ಓಂ ನಮಃ ಶಿವಾರಿ. ಪಕ್ಷ ಪ್ರತಿಪಕ್ಷ ಪಕ್ಷ ಪ್ರತಿಪಕ್ಷ ಪರಿಗ್ರಹೇಣ ವದನಂ ವಿವಾದ. ಹಾ, ರೈಟ್, ಬರೋಬರ್ ಅದು ನೋಡ್ರಿ. ವಿವಾದ ಅಂದ್ರ ಪಕ್ಷ ಪ್ರತಿಪಕ್ಷ ಪರಿಗ್ರಹೇಣ ವದನಂ ವಿವಾದ. ನಮಗಂತ ಅವರು ನಮಗೂ ಅಂತ ಅವರು. ಅಲ್ಲಿ ಏನಾಯ್ತಪ್ಪ? ದೇವತೆಗಳಿಗೂ ಹಾಗೂ ರಾಕ್ಷಸರಿಗೂ ಉಂಟಾದ ವಿವಾದವನ್ನು ದೂರ ಮಾಡಲು ವಿಷ್ಣು ಏನ್ ಮಾಡ್ದ? ಅಸಮರ್ಥನಾದನು. ಆವಾಗ ವಿಷ್ಣು ತನ್ನ ಉಪಾಸ್ಯ ದೇವತೆಯಾದ ಭಗವತಿಯನ್ನು ಕುರಿತು ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡಿದನು. ಅದರಿಂದ ವಿಷ್ಣು ತಾನು ಕೂಡ ಉಪಾಸ್ಯ ರೂಪವನ್ನೇ ಹೊಂದುವಂಥವನಾದನು. ಆ ರೂಪದ ಮಹಾತ್ಮೆಯಿಂದಲೇ ರಾಕ್ಷಸರು ಕೂಡ ಅವನ ಏನ್ರಿ ಅನುಕೂಲವಾಗಿ ವರ್ತಿಸಿದರು. ನೀ ಹೆಂಗ್ ಹೇಳ್ತಿ ಹೆಂಗ್ ಕೇಳ್ತೇವ ಅಂದ್ರು ಮಧ್ಯಸ್ಥಾದಳಕಿ. ನಾ ಬಗೆಹರಿಸ್ತೇನೆ ಅಂತ ಹೇಳಕ್ಕೆ ಏನ್ ಮಾಡಿದಳು? ಅವರು ರಾಕ್ಷಸರು ಕೂಡ ಅನುಕೂಲವಾಗಿ ವರ್ತಿಸಿದರು. ಅದರಂತೆ ಶಿವನು ಕೂಡ ಸಮಾಧಿಯಲ್ಲಿ ಇದೇ ರೀತಿ ಭಗವತಿಯ ಧ್ಯಾನವನ್ನು ಮಾಡಿದನು. ಅಕಸ್ಮಾತ್ ಶಿವನಿಗೆ ವಿಕ್ಷೇಪದಿಂದ ಸಮಾಧಿಯ ಭಂಗವಾಯಿತು. ವಿಕ್ಷೇಪದಿಂದ ಏನಾಯ್ತು? ಸಮಾಧಿ ಭಂಗ ಆಯ್ತು. ಅದರಿಂದ ಶಿವನ ಅರ್ಧ ಶರೀರವು ಮಾತ್ರ ಭಗವತಿಯ ರೂಪವಾಯಿತು. ಅದರಿಂದ ಶಿವನಿಗೆ ದೇವಿಯ ಪೂರ್ಣ ರೂಪವು ಪ್ರಾಪ್ತವಾಗಲಿಲ್ಲ. ಪೂರ್ಣ ಆಗ್ತಿತ್ತು, ಖರೆ ಅದು ವಿಕ್ಷೇಪ ಆಯ್ತು. ಈ ರೀತಿಯಿಂದ ಸಕಲ ದೇವತೆಗಳು ಭಗವತಿಯ ಉಪಾಸಕರಿರುತ್ತಾರೆ. ದೇವತೆಗಳು ಇವರೆಲ್ಲ ಇಲ್ಲಿ ತನ ಏನ್ ನನ್ನ ದೇವಿ ಶ್ರೇಷ್ಠ, ನನ್ನ ದೇವರು ಶ್ರೇಷ್ಠ ಅಂತ ತಿಳ್ಕೊತ ಬಂದ್ರಲ್ಲ, ಅವರೆಲ್ಲ ಏನದರಪ್ಪ ಅಂತ ಕೇಳಿದ್ರೆ ಭಗವತಿಯ ಉಪಾಸಕರಿರುತ್ತಾರೆ. ಈ ಉಪಾಸನೆಯು ಎರಡು ರೀತಿಯಿಂದ ಹೇಳಲ್ಪಡುತ್ತದೆ. ಆ ಉಪಾಸನೆಯಲ್ಲಿ ಎರಡು, ಒಂದು ದಕ್ಷಿಣ ಆಮ್ನಾಯ ಏನ್ರಿ? ದಕ್ಷಿಣ ಆಮ್ನಾಯ ಸಾಂಪ್ರದಾಯದಿಂದ, ಇನ್ನೊಂದು ಎರಡನೇದ್ದು ಉತ್ತರ ಆಮ್ನಾಯ ಸಂಪ್ರದಾಯದಿಂದ. ಪೂರ್ವದಲ್ಲಿ ದಕ್ಷಿಣ ಆಮ್ನಾಯ ಹೇಳಲ್ಪಟ್ಟಿರುತ್ತದೆ. ಇನ್ನು ಮುಂದೆ ಉತ್ತರ ಆಮ್ನಾಯವನ್ನು ಹೇಳುತ್ತೇವೆ. ಅಂದ್ರೆ ಒಂದು ದಕ್ಷಿಣ ಆಮ್ನಾಯ, ಇನ್ನೊಂದು ಉತ್ತರ ಆಮ್ನಾಯ. ಇನ್ನು ಚೌಪಾಯಿ ನೋಡಿ 69 ಎಷ್ಟು ಹೇಳ್ತಾರ? ಭಕ್ತ ಭಗವತಿ के हर हरि होए इन सम कौन उपासना करे होए तदपि महामाया जो धावे तुरत सकल पुरुषार्थ पावे. ಅಂದ್ರೆ ಅದರ ಅರ್ಥ, ಶಿವನು ಹಾಗ ವಿಷ್ಣು ಭಗವತಿಗೆ ಅಂದ್ರೆ ಭಗವತಿಯ ಏನಂದ್ರ ಭಕ್ತ ಹೊಯ್ ಅಂದ್ರ ಪರಮ ಭಕ್ತರಾಗಿದ್ದಾರೆ. ಯಾರು? ವಿಷ್ಣು ಮತ್ತು ಶಿವ ದೇವಿಯ ಪರಮ ಭಕ್ತರದಾರ್ರಿ ಅವರು. ಇವರ ಸರಿ ಸಮಾನವಾಗಿ
ಯಾರು ಅಂದ್ರೆ ಉಪಾಸನೆಯನ್ನು ಮಾಡಿರುತ್ತಾರೆ. ಮಾಡಿರುತ್ತಾರೆ, ಯಾರು ಇಲ್ಲ ಆದರೂ ಕೂಡ ಮಹಾ ಮಾಯ ಅಂದ್ರೆ ಜಗತ್ತಿಗೆ ಅಧಿಷ್ಠಾನ ಸ್ವರೂಪಳಾದ ಆ ದುರ್ಗಾ ಮಾತೆಯನ್ನು ಕುರಿತು ಯಾರು ಧ್ಯಾನಿಸುತ್ತಾರೆಯೋ ಅವರು ಏನ್ ಮಾಡ್ತಾರ, ಆ ಕೂಡಲೇ ಸರ್ವ ಪುರುಷಾರ್ಥ ಅಂದ್ರೆ ಇಷ್ಟಾರ್ಥಗಳನ್ನು ಹೊಂದುತ್ತಾರೆ. ಆ ದೇವಿಯನ್ನು ಕುರಿತು ಯಾರು ಉಪಾಸನೆ ಮಾಡ್ತಾರ ಅವರೆಲ್ಲ ತಮ್ಮ ಇಷ್ಟಾರ್ಥವನ್ನು ಹೊಂದುತ್ತಾರೆ. ಯಾಕಂದ್ರೆ ಆಕಿ ಎಲ್ಲದಕ್ಕೂ ಆಧಾರ ಅಧಿಷ್ಠಾನದಳ ಅಂತ ಹೇಳ್ತಾನ್ರಿ ಅವ, ಯಾರು ದೇವಿ ಉಪಾಸಕ. ಇನ್ನ 70ನೇ ಚೌಪಾಯನ ಹೇಳ್ತಾರ ನೋಡ್ರಿ, ನೈ ಸಾಧನ ಜಗಮೇ ಆಸ ಅವರ ಉಪಜೆ ಭೋಗ ಮೋಕ್ಷ एकठौरा भक्त भगवती को जो जग में भोगै भोगನ ಅವತ ಭಗಮೆ ಅಂದ್ರೆ ಅದರ ಅರ್ಥ ಏನ್ ಹೇಳ್ತಾರ, ಈ ಜಗನ್ಮಾತೆಯ ಉಪಾಸನೆಯಂಥ ಶ್ರೇಷ್ಠವಾದ ಸಾಧನವು ಎಲ್ಲಿ ಜಗತ್ತಿನಲ್ಲಿ ಬೇರೆ ಯಾವುದೂ ನಹಿ.